ಹಲೋ, ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೊಸ ಕಥೆನ ಹಾಕ್ತಾ ಇದ್ದೀನಿ. ಎಲ್ಲ ಕಥೆಗೂ ಸಪೋರ್ಟ್ ಮಾಡ್ದಂಗೆ ಈ ಕಥೆಗೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಈ ಕಥೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದು ಒಂದು ಮಿಡಲ್ ಕ್ಲಾಸ್ ಹುಡುಗ ಹುಡುಗಿ ಜೀವನದ ಕತೆ. ಏನು ಅಂತ ಹೇಳ್ತೀನಿ ಬನ್ನಿ. ಈ ಕತೆ ಹೆಸರು ಇಂತಿ ನಿನ್ನ ಪ್ರೀತಿಯ. ಕತೆ ನೇಮ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ರಾಘವ್ ಒಬ್ಬ ಸಾಧಾರಣ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹುಡುಗ. ತಂದೆ ನಿವೃತ್ತಿಯ ನಂತರ ಮನೆ ಪೂರ್ಣ ಜವಾಬ್ದಾರಿ ಅವನ ಮೇಲಿದೆ. ಸಿಂಧು ಅವನ ಸಹೋದ್ಯೋಗಿ, ಸಂಪ್ರದಾಯಸ್ಥ ಕುಟುಂಬದ ಹುಡುಗಿ. ಇವರಿಬ್ಬರ ನಡುವೆ ಪ್ರೀತಿ ಚಿಗುರುತ್ತೆ. ಆದರೆ ಮದುವೆ ಮಾತಂತ ಬಂದಾಗ ಇಬ್ಬರ ಮನೆಯ ಆರ್ಥಿಕ ಪರಿಸ್ಥಿತಿ, ಜಾತಿ ಮತ್ತು ಕೌಟುಂಬಿಕ ಗೌರವದ ನಡುವೆ ಸಂಘರ್ಷ ಶುರುವಾಗುತ್ತೆ. ಇವರು ಹೇಗೆ ತಮ್ಮ ಪ್ರೀತಿಯನ್ನು ಉಳಿಸ್ಕೊಂಡು ಸಂಸಾರ ನೌಕೆಯನ್ನು ದಡ ಸೇರಿಸ್ತಾರೆ ಎಂಬುದೇ ಈ ಕತೆ. ಮಾರ್ನಿಂಗ್ಸ್, ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟಾಪ್. ಜನವೋ ಜನ. ರಾಘವ್ ತನ್ನ ಹಳಿ ಮೆಟ್ರೋ ಕಡೆಗೆ ಓಡ್ತಿದ್ದ. ಕೈ ಗಡಿಯಾರ ನೋಡ್ದ. ಸಮಯ 8:45. 9 ಗಂಟೆಗೆ ಲಾಗಿನ್ ಆಗದಿದ್ದರೆ ಮ್ಯಾನೇಜರ್ ಕಿರಿಕಿರಿ ತಪ್ಪಿದ್ದಲ್ಲ. ರಾಘವನ್ ಜೀವನ ಒಂದು ಚಕ್ರದಂತೆ. ಬೆಳಗ್ಗೆ ಎದ್ರೆ ಆಫೀಸ್, ಸಂಜೆ ಮನೆಗೆ ಬರುವಾಗ ತರಕಾರಿ, ತಿಂಗಳ ಕೊನೆಯಲ್ಲಿ ಮನೆ ಬಾಡಿಗೆ, ತಂಗಿ ಕಾಲೇಜ್ ಫೀಸ್ ಮತ್ತು ತಂದೆಯ BP ಮಾತ್ರೆಗಳು. ಅವನ ಸಂಬಳದಲ್ಲ 30,000 ಕೈಗೆ ಬರುವ ಮೊದಲೇ ಖರ್ಚಿನ ಪಟ್ಟಿ ಸಿದ್ಧವಾಗಿರ್ತಿತ್ತು. ಮಿಡಲ್ ಕ್ಲಾಸ್ ಹುಡುಗ ಜೀವನ ಎಲ್ಲ ಇದೆ ಅಲ್ವಾ. ಅಲ್ಪಿ ತನ್ನ ಸೀಟ್ನಲ್ಲಿ ಕೂತಾಗ ಅವನ ಪಕ್ಕದ ಸೀಟ್ನಲ್ಲಿದ್ದ ಸಿಂಧು ಮಂದಹಾಸ ಬೀರಿದ್ಲು. ಏನು ರಾಘವ್ ಸುಧಾರಿಸ್ಕೊಳ್ತಾ, ಹ್ಞೂ ಸಿಂಧು, ಬಸ್ ಸಿಗಲಿಲ್ಲ, ನಿನ್ನ ಕೆಲಸ ಮುಗೀತಾ ಅಂತ ಕೇಳ್ದ. ಸಿಂಧು ಅವನ ಕಣ್ಗಳನ್ನೇ ನೋಡ್ತಿದ್ಲು. ಅವಳಿಗೆ ಗೊತ್ತು ರಾಘವ್ ಎಷ್ಟು ಶ್ರಮಜೀವಿ ಅಂತ. ಅವಳು ಮಧ್ಯಮ ವರ್ಗದವಳೇ. ಆದರೆ ಅವಳ ಮನೆಯಲ್ಲಿ ಗಂಡು ಮಕ್ಕಳಿಲ್ಲದ ಕಾರಣ ಎಲ್ಲರೂ ಅವಳನ್ನೇ ಅವಲಂಬಿಸಿದ್ರು. ಅವರಿಬ್ಬರ ನಡುವೆ ಪ್ರೀತಿ ಇತ್ತು. ಆದರೆ ಆ ಪ್ರೀತಿ ಹಿಂದೆ ಒಂದು ಭಯನೂ ಇತ್ತು. ಈ ಜೀವನ ಇಷ್ಟೇನಾ, ನಮಗಾಗಿ ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ವಾ ಎಂಬ ಪ್ರಶ್ನೆ ಇಬ್ಬರನ್ನೂ ಕಾಡ್ತಿತ್ತು. ಮಧ್ಯಾಹ್ನದ ಲಂಚ್ ಬ್ರೇಕ್ನಲ್ಲಿ ಇಬ್ಬರು ಕ್ಯಾಂಟೀನ್ನ ಮೂಲೆಯಲ್ಲಿ ಕೂತರು. ಸಿಂಧು ಮೆಲ್ಲಗೆ ಹೇಳಿದ್ಲು, ರಾಘವ್, ಮನೆಯಲ್ಲಿ ಮದುವೆಗೆ ಹುಡುಗನನ್ನ ನೋಡ್ತಿದ್ದಾರೆ. ನಮ್ಮ ವಿಷಯ ಯಾವಾಗ ಹೇಳ್ತೀಯಾ? ರಾಘವನ ಕೈಲಿದ್ದ ಅನ್ನದ ತುತ್ತು ಅಲ್ಲೇ ನಿಂತು. ಸಿಂಧು, ನನ್ನ ತಂಗಿ ಮದುವೆ ಆಗೋವರೆಗೂ ನಮ್ಮ ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಯೋಚಿಸೋದು ಇಲ್ಲ. ಈಗಷ್ಟೇ ಅಪ್ಪ ರಿಟೈರ್ ಆಗಿದ್ದಾರೆ. ಈ ಸಮಯದಲ್ಲಿ ನಾನು ಪ್ರೀತಿ ಅಂದರೆ ಅಪ್ಪ ಹಾರ್ಟ್ ಅಟ್ಯಾಕ್ ಮಾಡ್ಕೋತಾರೆ. ಇದು ಕೇವಲ ರಾಘವನ ಸಮಸ್ಯೆಯಾಗಿರಲಿಲ್ಲ. ಇದು ಕೋಟ್ಯಾಂತರ ಮಧ್ಯಮ ವರ್ಗದ ಯುವಕರ ವಾಸ್ತವವಾಗಿತ್ತು. ಪ್ರೀತಿಯನ್ನು ಗೆಲ್ಲುವ ಮುನ್ನ ಬಡತನವನ್ನು ಸೋಲಿಸಬೇಕಿತ್ತು. ಬಸ್ ಮುಗಿಸಿ ಮನೆಗೆ ಹಿಂದಿರುಗುವಾಗ ರಾಘವ್ ಮನಸ್ಸು ಭಾರವಾಗಿತ್ತು. ಸಿಂಧು ಹೇಳಿದ ಮಾತುಗಳು ಅವನ ಕಿವಿಯಲ್ಲಿ ಗುಯ್ಗುಡ್ತಿದ್ವು. ಮನೆಯಲ್ಲಿ ಹುಡುಗನನ್ನ ನೋಡ್ತಿದ್ದಾರೆ. ಈ ವಾಕ್ಯ ಅವನ ನಿದ್ದೆ ಕೆಡಿಸಿತ್ತು. ಬಸ್ಸಿನ ಕಿಟಕಿ ಹೊರಗೆ ಹರಿಯೋ ಬೆಂಗಳೂರಿನ ಟ್ರಾಫಿಕ್ ಅವನ ಬದುಕಿನ ಗೊಂದಲದಂತೆಯೇ ಕಾಣ್ತಿತ್ತು. ತಲುಪಿದಾಗ ಅಪ್ಪ ಹಜಾರದಲ್ಲಿ ಕೂತು ಹಳೆಯ ರೇಡಿಯೋ ಕೇಳ್ತಿದ್ರು. ಅಮ್ಮ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯೋ ಶಬ್ದ. ತಂಗಿ ರಶ್ಮಿ 10ನೇ ತರಗತಿ ಪುಸ್ತಕ ಹಿಡಿದು ಓದ್ತಿದ್ಲು. ರಾಘವ್ ಒಳಗೆ ಬರ್ತಿದ್ದಂತೆ ಅಮ್ಮ ಕೇಳಿದ್ಲು, ಏನು ರಾಘು, ಇವತ್ತು ಮುಖ ಯಾಕೋ ಬಾಡಿದೆ? ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಆಯಿತಾ? ಇಲ್ಲಮ್ಮ, ಸ್ವಲ್ಪ ಸುಸ್ತು ಅಷ್ಟೆ ಅಂತ ಹೇಳಿ ತನ್ನ ಚಿಕ್ಕ ರೂಮ್ನೊಳಗಡೆ ಹೋದ. ಹೊತ್ತಿನ ನಂತರ ಅಪ್ಪ ಒಳಗೆ ಬಂದರು. ಅವರ ಕೈಯಲ್ಲಿ ಒಂದು ಡೈರಿ ಇತ್ತು. ರಾಘು, ಮುಂದಿನ ತಿಂಗಳು ರಶ್ಮಿ ಕಾಲೇಜ್ ಅಟ್ಟಿದೆ. 10,000 ಬೇಕಾಗ್ಬೋದು. ನನ್ನ ಪೆನ್ಷನ್ ದುಡ್ಡಲ್ಲಿ ಸ್ವಲ್ಪ ಕಡಿಮೆ ಆಗ್ತಿದೆ. ನೀನೇನಾದರೂ ಹೊಂದ್ಸೋಕ್ಕಾಗುತ್ತಾ? ರಾಘವ್ ತಲೆ ತಗ್ಸಿ, ಆಗುತ್ತೆ ಅಪ್ಪ, ನೋಡ್ತೀನಿ ಅಂದ. ಅವನ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿದ್ದದ್ದೇ 5,000. ಇನ್ನೂ 10,000 ಎಲ್ಲಿಂದ ತರೋದು? ಕ್ರೆಡಿಟ್ ಕಾರ್ಡ್ ಸಾಲನೋ ಅಥವಾ ಗೆಳೆಯರ ಮುಂದೆ ಕೈ ಚಾಚೋದು? ಈ ಆರ್ಥಿಕ ಸಂಕೋಲೆಗಳ ನಡುವೆ ಅವನಿಗೆ ಸಿಂಧುವಿನ ಕೈ ಹಿಡಿಯೋ ಧೈರ್ಯ ಎಲ್ಲಿಂದ ತಾನೇ ಬರಬೇಕು? ಮಾರನೇ ದಿನ ಸಿಂಧು ಆಫೀಸ್ ಬರಲಿಲ್ಲ. ರಾಘವ್ ಪದೇ ಪದೇ ಫೋನ್ ಮಾಡಿದ್ರು ಅವಳು ರಿಸೀವ್ ಮಾಡಲಿಲ್ಲ. ಸಾಯಂಕಾಲದ ವೇಳೆಗೆ ಅವಳಿಂದ ಒಂದು ಮೆಸೇಜ್ ಬಂತು. ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಪಪ್ಪ ನನ್ನ ಫೋನ್ ಚೆಕ್ ಮಾಡ್ತಿದ್ದಾರೆ. ನಾಳೆ ಪಾರ್ಕ್ನಲ್ಲಿ ಸಿಗೋಣ. ಮರುದಿನ ಬೆಳಿಗ್ಗೆ ಕಬ್ಬನ್ ಪಾರ್ಕ್ನ ಒಂದು ಮೂಲೆ ಬೆಂಚ್ ಮೇಲೆ ಇಬ್ಬರು ಕೂತಿದ್ರು. ಸಿಂಧು ಕಣ್ಗಳು ಕೆಂಪಾಗಿದ್ವು. ರಾಘವ್, ಅಪ್ಪ ಮೈಸೂರಿನ ಒಬ್ಬ ಇಂಜಿನಿಯರ್ ಫೋಟೋ ತೋರಿಸ್ತಿದ್ದಾರೆ. ಅವನಿಗೆ ಸ್ವಂತ ಮನೆ ಇದೆಯಂತೆ, ಒಳ್ಳೆ ಸಂಬಳ ಅಂತೆ. ನಾನು ಬೇಡ ಅಂದರೆ ಅಮ್ಮ ಅಳೋಕ್ಕೆ ಶುರು ಮಾಡ್ತಾರೆ. ನಿನಗೆ ಇನ್ನೆಷ್ಟು ಸಮಯ ಬೇಕು? ಅವು ಸಿಂಧುವಿನ ಕೈ ಹಿಡ್ದು ಹೇಳ್ದ, ಸಿಂಧು, ನನ್ನ ಪರಿಸ್ಥಿತಿ ನಿನಗೆ ಗೊತ್ತು. ಈಗಷ್ಟೇ ತಂಗಿ ಓದಿನ ಖರ್ಚು ಬಂದಿದೆ.
ಈ ಸಮಯದಲ್ಲಿ ನಾನು ನಮ್ಮ ಮದುವೆ ಬಗ್ಗೆ ಅಪ್ಪನ ಹತ್ರ ಕೇಳಿದ್ರೆ ಅವರು ನೊಂದ್ಕೊಳ್ತಾರೆ. ಕನಿಷ್ಠ 6 ತಿಂಗಳು ಸಮಯ ಕೊಡು, ನಾನು ಯಾವುದಾದ್ರೂ ಸೈಡ್ ಬಿಸ್ನೆಸ್ ಅಥವಾ ಎಕ್ಸ್ಟ್ರಾ ಕೆಲಸ ಮಾಡಿ ಸ್ವಲ್ಪ ಹಣ ಸೇರಿಸ್ತೀನಿ. 6 ತಿಂಗಳು? ಸಿಂಧು ನಿಟ್ಟುಸಿರು ಬಿಟ್ಲು. ಮನೆಯಲ್ಲಿ ಅಷ್ಟೊಂದು ಸಮಯ ಕೊಡಲ್ಲ ರಾಘವ್. ಮಧ್ಯಮ ವರ್ಗದ ಹೆಣ್ಮಕ್ಳಿಗೆ ಪ್ರೀತಿ ಅನ್ನೋದು ಐಷಾರಾಮಿ ವಸ್ತು ಇದ್ದಂತೆ. ನಮಗೆ ಇಷ್ಟ ಬಂದಿದ್ದನ್ನು ಆರಿಸ್ಕೊಳ್ಳೋ ಹಕ್ಕು ತುಂಬ ಕಡಿಮೆ. ಅಲ್ಲಿಯೇ ಅವರ ನಡುವೆ ಸಣ್ಣ ಮಟ್ಟದ ವಾಗ್ವಾದ ಶುರುವಾಯಿತು. ಅದು ಪ್ರೀತಿಯ ಮೇಲಿನ ಕೋಪ ಅಲ್ಲ, ಬದಲಿಗೆ ತಮ್ಮ ಅಸಹಾಯಕತೆ ಮೇಲಿನ ಸಿಟ್ಟು. ಆ ದಿನ ಅವರು ಆಫೀಸ್ಗೆ ಹೋಗಲಿಲ್ಲ. ಮೌನವಾಗಿಯೇ ಇಬ್ಬರು ಬೇರೆ ಬೇರೆ ದಾರಿಯಲ್ಲಿ ನಡೆದರು. ಅಂದೇ ರಾತ್ರಿ ರಾಘವ್ ಒಂದು ನಿರ್ಧಾರಕ್ಕೆ ಬಂದ. ತನ್ನ ಪ್ರೀತಿಯನ್ನು ಉಳಿಸ್ಕೊಳ್ಬೇಕಾದ್ರೆ ಅವನು ತನ್ನನ್ನು ತಾನು ದಂಡಿಸ್ಕೊಳ್ಳೇಬೇಕು. ಸಾಯಂಕಾಲ 6 ಗಂಟೆ ನಂತರ ಆಫೀಸ್ ಮುಗಿಸಿ ರಾತ್ರಿ 11 ಗಂಟೆವರೆಗೂ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋದಕ್ಕೆ ನಿರ್ಧರಿಸಿದ. ದೇಹ ದಣಿಯಲಿ, ಆದರೆ ಮನಸ್ಸು ಪ್ರೀತಿಯನ್ನು ಕಳ್ಕೊಳ್ಬಾರ್ದು ಎಂಬ ಹಠ ಅವನಲ್ಲಿ ಮೂಡಿತು. ಅವನ ದಿನಚರಿ ಈಗ ಯಂತ್ರವಾದಂತೆ ಆಗ್ಬಿಟ್ಟಿತ್ತು ಪಾಪ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಆಫೀಸ್ ಕೆಲಸ ಮಾಡಿದ್ರೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಫುಡ್ ಡೆಲಿವರಿ ಬಾಯ್ ಕೆಲಸ. ದೇಹ ದಣಿದು ಹೋಗ್ತಿತ್ತು, ಆದರೆ ಮನಸ್ಸಿನೊಳಗಡೆ ಆತಂಕ ಅದಕ್ಕಿಂತ ಹೆಚ್ಚಾಗಿತ್ತು. ರಾಘವ ಮನೆಗೆ ಹೋದಾಗ ತಾಯಿ ಊಟ ಹಿಡಿದು ಕಾಯ್ತಿರ್ತಿದ್ಲು. ಯಾಕೋ ಇಷ್ಟು ಲೇಟು? ಆಫೀಸ್ ಕೆಲಸ ಅಂತ ನಿನ್ನನ್ನು ಅವರು ಎಷ್ಟು ಅಂತ ಹಿಂಸೆ ಮಾಡ್ತಾರೋ ಎಂತಿದ್ಲು. ತಾಯಿಯ ಪ್ರೀತಿ ಮಾತುಗಳು ಅವನಿಗೆ ಚೂರಿಯಂತೆ ಚುಚ್ಚುತ್ತಿದ್ವು. ನಾನು ನನ್ನ ಪ್ರೀತಿಗಾಗಿ ಕೆಲಸ ಮಾಡ್ತಿದ್ದೇನೆ ಹೊರತು ಮನೆಯವ್ರಿಗಾಗಿ ಅಲ್ಲ ಎಂಬ ಸತ್ಯನ ಮನೆಯಲ್ಲಿ ಹೇಳಲಾಗದ ಅಸಹಾಯಕತೆ ಅವನನ್ನು ಅಪರಾಧಿಯಂತೆ ಕಾಡ್ತಿತ್ತು. ಪೋಷಕರಿಗೆ ಸುಳ್ಳು ಹೇಳೋದು ಅವನ ಘನತೆಗೆ ತಕ್ಕಿದ್ದಾಗಿರಲಿಲ್ಲ. ಸಿಂಧು ಆಫೀಸ್ನಲ್ಲಿ ಮೌನವಾಗಿದ್ದಷ್ಟು ರಾಘವನ್ಗೆ ಗಾಬರಿ ಹೆಚ್ಚಾಗ್ತಿತ್ತು. ಅವಳು ನೋಡೋದಕ್ಕೆ ಬಂದ ಇಂಜಿನಿಯರ್ ಹುಡುಗನ ಬಗ್ಗೆ ಯೋಚಿಸುವಾಗ ರಾಘವನಿಗೆ ತನ್ನ ಮೇಲೆಯೇ ಕೀಳರಿಮೆ ಮೂಡ್ತಿತ್ತು. ಅವನಿಗೆ ಸ್ವಂತ ಮನೆ ಇದೆ, ಕಾರಿದೆ. ನಾನಿನ್ನೂ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಮೇಲೆ ಡೆಲಿವರಿ ಮಾಡ್ತಾ ಇದ್ದೀನಿ. ಸಿಂಧುಗೆ ನಾನು ಯಾವ ಸುಖ ಕೊಡಬಲ್ಲೆ ಎಂಬ ಪ್ರಶ್ನೆ ಅವನ ಗಂಡು ಮನಸ್ಸನ್ನು ಚುಚ್ಚುತ್ತಿತ್ತು. ಮಧ್ಯಮ ವರ್ಗದ ಹುಡುಗನಿಗೆ ಪ್ರೀತಿಗಿಂತ ಸಾಮರ್ಥ್ಯ ಸಾಬೀತುಪಡಿಸೋದೇ ದೊಡ್ಡ ಹೊರೆಯಾಗುತ್ತದೆ, ಹೌದಲ್ವಾ? ಹಾಗೆ ಯಾರೆಲ್ಲ ಈ ಥರ ನಿಮ್ಮ ಹುಡುಗಿರ ಬಗ್ಗೆ ಯೋಚನೆ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ. ಸಿಂಧುವಿನ ಸ್ಥಿತಿ ಅಂತೂ ಇನ್ನೂ ಭೀಕರವಾಗಿತ್ತು. ಮನೆಯಲ್ಲಿ ಅಪ್ಪ ಅಮ್ಮ ಪ್ರತಿ ನಿಮಿಷನೂ ಆ ಇಂಜಿನಿಯರ್ ಹುಡುಗನ ಗುಣಗಾನ ಮಾಡ್ತಿದ್ರು. ನೋಡು ಸಿಂಧು, ನಿನಗೆ ಇಂಥ ಸಂಬಂಧ ಸಿಗಲ್ಲ. ನಮ್ಮ ಮನೆ ಸಾಲ ತೀರ್ಸೋಕೆ ಆ ಹುಡುಗ ಸಹಾಯ ಮಾಡ್ತೀನಿ ಅಂದಿದ್ದಾನೆ ಅಂತ ಅಪ್ಪ ಭಾವನಾತ್ಮಕವಾಗಿ ಮಾತನಾಡ್ತಿದ್ದಾಗ ಸಿಂಧುಗೆ ಉಸಿರುಗಟ್ಟಂತಾಗ್ತಿತ್ತು. ಒಂದೆಡೆ ತಾನು ಪ್ರೀತಿಸಿದ ರಾಘವ, ಇನ್ನೊಂದೆಡೆ ತನ್ನನ್ನು ಬೆಳೆಸಿದ ಪೋಷಕರ ಕಣ್ಣೀರು. ಪ್ರೀತಿಯನ್ನು ಆರಿಸ್ಕೊಂಡ್ರೆ ನಾನು ಸ್ವಾರ್ಥಿ ಅನ್ನಿಸ್ಕೊಳ್ತೇನೆಯೇ, ಮನೆಯವರನ್ನು ಆರಿಸ್ಕೊಂಡ್ರೆ ನನ್ನ ಜೀವನ ಪರ್ಯಂತ ನಾನು ಅತೃಪ್ತಳಾಗಿ ಇರಬೇಕೆ? ಈ 2 ದೋಣಿಗಳ ಮೇಲಿನ ಪಯಣ ಅವಳನ್ನು ಡಿಪ್ರೆಷನ್ಗೆ ಕರ್ಕೊಂಡು ಹೋಗ್ತಿತ್ತು. ಒಂದು ರಾತ್ರಿ ಡೆಲಿವರಿ ಮುಗಿಸಿ ಬರುವಾಗ ರಾಘವನ್ಗೆ ಸಿಂಧುವಿನಿಂದ ಮೆಸೇಜ್ ಬಂತು. ರಾಘವ್, ನಾಳೆ ಅವರು ಅಕ್ಷಯ ತೃತೀಯ ದಿನ ನಿಶ್ಚಿತಾರ್ಥ ಮಾಡ್ಕೋಬೇಕು ಅಂತಿದ್ದಾರೆ. ನನಗೇನು ಮಾಡಬೇಕು ಅಂತ ತಿಳಿದಿಲ್ಲ. ನೀನು ಧೈರ್ಯವಾಗಿ ನಮ್ಮ ಮನೆಗೆ ಬಂದು ಮಾತಾಡ್ತೀಯಾ? ರಾಘವನ್ ಕೈಗಳು ನಡುಗಿದ್ವು. ಮನೆಯಲ್ಲಿ ಇನ್ನೂ ಹಣದ ವ್ಯವಸ್ಥೆ ಆಗಿಲ್ಲ, ತಂಗಿಯ ಫೀಸ್ ಬಾಕಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಸಿಂಧುವಿನ ತಂದೆಯ ಮುಂದೆ ಹೋಗಿ ನಿಲ್ಲೋ ಧೈರ್ಯ ಎಲ್ಲಿಂದ ಬರಬೇಕು ನಮ್ಮ ರಾಘವಗೆ? ಇನ್ನೊಂದು ವಾರ ಸಮಯ ಕೊಡು ಅಂತ ಕೇಳಬೇಕನ್ನಿಸ್ತು. ಆದರೆ ಆ 1 ವಾರದಲ್ಲೂ ಎಲ್ಲನೂ ಕೈಮೀರಿ ಹೋಗ್ಬೋದು ಅನ್ನೋ ಭಯ ಕೂಡ ಅವನನ್ನು ಕಾಡ್ತಾ ಇತ್ತು. ಎಲ್ಲ ಹುಡುಗ ಹುಡುಗಿ ಮಧ್ಯವರ್ಗದ ಪ್ರೀತಿಯ ಪರಿಸ್ಥಿತಿ ಇದೇ ಕಣ್ರಿ. ಸರಿ, ನಿಮಗೆ ಹೇಗೆ ಅನ್ನಿಸ್ತು? ನಮ್ಮ ಫಸ್ಟ್ ಎಪಿಸೋಡ್ ಇಷ್ಟ ಆಯಿತಾ? ಹೇಗೆ ಅನ್ನಿಸ್ತು? ಕತೆ ಚೆನ್ನಾಗಿ ಬರುತ್ತಾ ಅನ್ನೋದನ್ನು ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.